ಬೆಂಗಳೂರಿಗರೇ ಗಮನಿಸಿ, ಅನಾಥ ವಾಹನಗಳ ಎತ್ತಂಗಡಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಟ್ರಾಫಿಕ್ ಫ್ರೀ ಬೆಂಗಳೂರಿಗೆ ಜಿಬಿಎ ಪಣವನ್ನ ತೊಟ್ಟಿರುವಂಥದ್ದು. ಈಗ ಆಲ್ರೆಡಿ ನೋಡ್ತಾ ಇದ್ವಿ ನಾವು, ಒಂದ್ ಕಡೆ ಒತ್ತುವರಿಯಾಗಿದ್ದಂತಹ ಫುಟ್ಪಾತ್ ತೆರವನ್ನ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಾದ ಬಳಿಕ, ಸುಪ್ರೀಂ ಕೋರ್ಟ್ ಖಡಕ್ ಆದೇಶದ ಬಳಿಕ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಅಖಾಡಕ್ಕಿಳಿದು ಯಾವ ರೀತಿಯಾಗಿ ಎಲ್ಲೆಲ್ಲಿ ಒತ್ತುವರಿ ಆಗಿತ್ತು ಅದೆಲ್ಲವನ್ನೂ ತೆರವು ಮಾಡಿಸಿದ್ರು ನೋಡಿದ್ವಿ. ಈಗ ಮತ್ತೊಂದು ಅಭಿಯಾನ ನಡೀತಾ ಇರುವಂಥದ್ದು ಅನಾಥ ವಾಹನಗಳನ್ನು ತೆರವು ಮಾಡುವಂಥ ಕೆಲಸ. ರಸ್ತೆ ಬದಿಗಳಲ್ಲಿನ ಅನಾಥ ವಾಹನಗಳಿಗೆ ಮುಕ್ತಿ ಕೊಡಲಾಗ್ತಾ ಇದೆ. ಇಂದಿನಿಂದ ಅನಾಥ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗುತ್ತೆ. ಫಸ್ಟ್ ಪ್ರೋಸೆಸ್, ಅದು ಫಸ್ಟ್ ಸ್ಟೆಪ್. ಜಿಬಿಎ ಪೊಲೀಸ್ ಜಂಟಿ ಕಾರ್ಯಾಚರಣೆ ಇದು. ಅನಾಥ ವಾಹನಗಳ ಟೋಯಿಂಗಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಾರದಲ್ಲಿ ಆ ವೆಹಿಕಲ್ಗಳ ಓನರ್ಗಳು ಅದನ್ನ ತೆರವು ಮಾಡದೇ ಇದ್ರೆ ಜಿಬಿಎ ಪೊಲೀಸ್ ಇಲಾಖೆಯವರೇ ಅದನ್ನ ಟೋಯಿಂಗ್ ಮಾಡಿ ಎತ್ತಾಕೊಂಡು ಹೋಗ್ತಾರೆ. ವಾರದಲ್ಲಿ ತೆರವು ಮಾಡದೆ ಹೋದ್ರೆ ಟೋಯಿಂಗ್ ಮಾಡಲಾಗುತ್ತೆ. ಸೇಫ್ ಫುಟ್ಪಾತ್ ಬೆನ್ನಲ್ಲೇ ಮತ್ತೊಂದು ಆಪರೇಷನ್. ರೋಡ್ ಸೈಡ್ ನಿಲ್ಲಿಸಿದ್ರೆ ಗಾಡಿ ನೆನ್ಪಿಟ್ಕೊಳ್ಳಿ 7 ದಿನದಲ್ಲಿ ಹರಾಜಾಗುತ್ತೆ. ಬಿಲ್ಡಿಂಗ್ ಬಿಟ್ಟು ಆಚೆ ಇರುವಂತ ಬೇಡದ ಬಂಡಿಗಳು ನೋಟಿಸ್ ಅಂಟಿದ್ರೆ ವಾರದ ಗಡುವು ಇದ್ದಂತೆ. ಅದಕ್ಕೆ ನಿಮ್ಮ ಹಳೆ ವಾಹನ ತಕ್ಷಣವೇ ನಿಮ್ಮ ಜಾಗಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಗೌರ್ಮೆಂಟರು ಎತ್ತಾಕೊಂಡು ಹೋಗ್ತಾರೆ. ಯಾಕೆಂದರೆ ಎಷ್ಟೋ ರೋಡ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿ ಹೋಗುವಂಥದ್ದಲ್ಲ, ಆ ಒಂದು ವೆಹಿಕಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದು ಅಲ್ಲೇ ಬಿಟ್ಟಿರ್ತಾರೆ ನೋಡಿ. ಅಲ್ಲೇ ಧೂಳು ಹಿಡ್ದೋಗಿರುತ್ತೆ, ರಸ್ಟ್ ಆಗೋಗಿರುತ್ತೆ. ಅವ್ರ ಅಪ್ಪನ ಮನೆ ಸ್ವತ್ತು ಅಂತ ರೋಡ್ ಮುಂದೆ ಹಂಗೆ ಬಿಟ್ಟಿರ್ತಾರೆ. ಅದು ಎಷ್ಟು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಜನರಿಗೂ ಕೂಡ ಅಷ್ಟೇ ಓಡಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅದೇ ಇಕ್ಕಟ್ಟು ಮಾಡಿಬಿಟ್ಟಿರುತ್ತೆ ರೋಡ್ಗಳನ್ನ. ಸೊ ಹೀಗಾಗಿ ಅಂತ ಅನಾಥ ವೆಹಿಕಲ್ಗಳನ್ನ ತೆರವು ಮಾಡುವಂತ ನಿಟ್ಟಿನಲ್ಲಿ ಈಗ ಒಂದು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇವತ್ತಿಂದ ಶುರುವಾಗ್ತಾ ಇರುವಂಥದ್ದು ಆ ಅಭಿಯಾನ. ಫಸ್ಟ್ ವಾರ್ನಿಂಗ್ ರೀತಿಯಲ್ಲಿ, ಫಸ್ಟ್ ಸ್ಟೆಪ್ ರೀತಿಯಲ್ಲಿ ಆ ಅನಾಥ ವೆಹಿಕಲ್ಗಳು ಅಂತ ಯಾವಿರ್ತಾವಲ್ಲ ಅದಕ್ಕೆ ಸ್ಟಿಕ್ಕರ್ಗಳನ್ನ ಅಂಟಿಸ್ತಾರೆ. ಸ್ಟಿಕ್ಕರ್ಗಳನ್ನ ಅಂಟಿಸಿ 1 ವಾರ ಗಡುವನ್ನ ಕೊಡಲಾಗುತ್ತೆ. ಆ ಸ್ಟಿಕ್ಕರ್ ನೋಡಿದ್ರೆ ಓಕೆ, ಇಲ್ಲ ಓಕೆ ಇದು ಅನಾಥ ವೆಹಿಕಲ್ನೇ ಅಂದ್ಬಿಟ್ಟು ಎತ್ತಾಕೊಂಡು ಹೋಗ್ತಾರೆ ಅಷ್ಟೇ. ಒಳ್ಳೆ ಕಾರ್ಯಕ್ರಮನೇ ಇದು, ಒಳ್ಳೆ ಅಭಿಯಾನ ಇದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಆಲ್ರೆಡಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆದಂಥ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರಿನಿಂದ ಎಲ್ಲ ಕಡೆನೂ ಕೂಡ ಪ್ರಶಂಸೆ ವ್ಯಕ್ತವಾಗ್ತಾ ಇರುವಂಥದ್ದು ಕೃಷ್ಣ ಬೈರೇಗೌಡರ ಒಂದು ಕೆಲಸಕ್ಕೆ. ಈಗ ಮತ್ತೊಂದು ಅಭಿಯಾನ, ಅದು ಅನಾಥ ವೆಹಿಕಲ್ಗಳನ್ನ ತೆರವು ಮಾಡುವಂಥ ನಿಟ್ಟಿನಲ್ಲಿ. ಈ ಪ್ರೋಸೆಸ್ ಹೇಗಿರುತ್ತೆ, ಯಾವ ರೀತಿಯಾಗಿ ಈ ಒಂದು ಅನಾಥ ವೆಹಿಕಲ್ಗಳನ್ನ ತೆರವು ಮಾಡುವ ಮುಖಾಂತರ ಮತ್ತಷ್ಟು ಅಂದ್ರೆ ರಿಲೀಫ್ ಕೊಡ್ಲಾಗ್ತಾ ಇದೆ ಅಂತ? ಯಾಕಂದರೆ ನಗರದಲ್ಲಿ ಸಂಚಾರ ದಟ್ಟಣೆ ಯಾವ ರೀತಿ ಇದೆ ಅಂದರೆ ಅದು ಕುಖ್ಯಾತಿಗೂ ಕೂಡ ಒಳಗಾಗಿತ್ತು. ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಅಂತೇಳಿ ಅದಕ್ಕೆ ಭಾಳ ಪ್ರಮುಖವಾಗಿ ಪಾದಾಚಾರಿ ಮಾರ್ಗ ಸುಗಮವಾಗಿದ್ದರೆ, ಅಂದರೆ ಪಾದಾಚಾರಿ ಮಾರ್ಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಇದ್ದರೆ ಜನರು ಯಾಕೆ ರಸ್ತೆಯಲ್ಲಿ ಹೋಗ್ತಾರೆ, ರಸ್ತೆ ಅಪಘಾತಗಳು ಯಾಕೆ ಆಗ್ತವೆ? ಈ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಮಾಡಿದಂಥ ನಿರ್ಧಾರ ಮತ್ತು ಕಳೆದ 6-7 ದಿನಗಳಿಂದ ಆಗ್ತಿರುವಂಥ ಪ್ರಕ್ರಿಯೆಯನ್ನು ನೋಡ್ತಿದ್ದಂತೆ ಜನರೆಲ್ಲರೂ ಕೂಡ, ಸಾರ್ವಜನಿಕರೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ತೆರವಾಗಬೇಕು, ಸ್ಥಳಾಂತರ ಮಾಡುವಂಥ ಕಾರ್ಯನೂ ಕೂಡ ಏನು ಮಾಡ್ತಾ ಇದ್ದೀರಿ, ತುಂಬಾ ಒಳ್ಳೆಯದು. ಈ ರೀತಿಯಾದಂಥ ಕಾರ್ಯ ಮುಂದುವರಿಲಿ ಅಂತೇಳಿ ಈಗ 2ನೇದು ಭಾಳ ಪ್ರಮುಖವಾದಂಥ ಕಾರ್ಯ ಆಗ್ತಾ ಇದೆ. ಆ ಪ್ರೋಸೆಸ್ಸು ಕೂಡ, ಯಾಕಂದರೆ ಫುಟ್ಪಾತ್ ಪಕ್ಕದಲ್ಲಿ, ರಸ್ತೆ ಬದಿಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳೇನಿರ್ತವೆ ಅಲ್ಲಿ ಈ ರೀತಿಯಾಗಿ ಅನಾಥವಾಗಿ ವೆಹಿಕಲ್ಗಳೆಲ್ಲವೂ ಕೂಡ ದಿನಗಟ್ಟಲೆ, ಅಂದರೆ 1 ದಿನ 2 ದಿನ 3 ದಿನ, ಕೆಲವೆಲ್ಲ 6 ತಿಂಗಳು 7 ತಿಂಗಳು ಕೂಡ ಗಾಡಿಗಳು ಅಲ್ಲೇ ಇರುತ್ತೆ, ಹಾಗೇ ಇರುತ್ತೆ. ಆ ರೀತಿ ವೆಹಿಕಲ್ಗಳೆಲ್ಲವೂ ಕೂಡ ಈಗ ನೋಟಿಸ್ ಕೊಡುವಂಥ, ಅಂದರೆ ಸ್ಟಿಕ್ಕರ್ ಅಂಟಿಸಿ ನೋಟಿಸ್ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಈಗ ಉದಾಹರಣೆಗೆ ಈ ಗಾಡಿ, ಈ ಕಾರ್ ಏನಿದೆ 4 ದಿನದಿಂದ ಇದೇ ರೀತಿಯಾಗಿ ನಿಂತಿದೆ. ಅದು ಪ್ರಮುಖ ರಸ್ತೆ, ಕಂದಾಯ ಭವನ, ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂಥ ರಸ್ತೆ ಇದು. ಮೈಸೂರು ಬ್ಯಾಂಕ್ ಸರ್ಕಲ್ ಹಿಂಭಾಗದಲ್ಲಿರುವಂಥ ಈ ರಸ್ತೆಯಲ್ಲಿ ಈ ರೀತಿಯಾಗಿ ವೆಹಿಕಲ್ಗಳು 4-5 ದಿನಗಳಿಂದ ಕೂಡ ಇದೇ ರೀತಿಯಾಗಿ ನಿಲ್ಲಿಸಿದ್ದಾರೆ. ಇದರಿಂದ ಟ್ರಾಫಿಕ್ಕಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ನೋಟಿಸ್ ಕೊಡುವಂಥ ಕಾರ್ಯನೂ ಕೂಡ ಮಾಡ್ತಾರೆ. ಇನ್ನು ಪಕ್ಕದ ಬದಿಯಲ್ಲಿ ಇರುವಂಥ ವೆಹಿಕಲ್ಗಳು ನೋಡ್ತಾ ಹೋದರೆ ತಿಂಗಳಗಟ್ಟಲೆ, 1 ದಿನ ಅಲ್ಲ 2 ದಿನ ಅಲ್ಲ, ಈ ಕಾರ್ನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಪೃಥ್ವಿ ಯಾವ ರೀತಿ ಇದೆ ಅಂಥೇಳಿ. ನಿಮ್ಗೆ 1 ತಿಂಗಳ ಮೇಲೇ ಆಗಿದೆ, ಕಾರನ್ನು ಅಲುಗಾಡಿಸುವಂಥ ಕಾರ್ಯನೂ ಕೂಡ ಮಾಡಿಲ್ಲ. ಇನ್ನೂ ಒಂದು ದೃಶ್ಯ ತೋರಿಸ್ತೀನಿ ಯಾವ ರೀತಿ ಇದೆ ಅಂದರೆ, ಕೆಳಭಾಗ ನೋಡ್ತಾ ಹೋದರೆ ಮೂವ್ಮೆಂಟ್ ಆಗದೇ ಇರೋ ರೀತಿಯಾಗಿರೋದು. ಇನ್ನು ಎಡಭಾಗದಲ್ಲಿರುವಂಥ ವೀಲನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದರೆ, 3 ತಿಂಗಳಾಯಿತು, ಬಹುಶಃ 3 ರಿಂದ 6 ತಿಂಗಳು ಜಂಕ್ ಇಲ್ಲೇ ಹಿಡಿದು ಹೋಗ್ತದೆ.
ರಸ್ತೆ ಬದಿ ಅಂತಂದರೆ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಾದಂಥ ಈ ಅನಾಥ ವಾಹನಗಳಿಂದವೆ ಇವುಗಳನ್ನ ತೆರವು ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. 7 ದಿನಗಳ ಕಾಲ ಮೊದಲು ನೋಟಿಸ್ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಇದಕ್ಕೆ ನೋಟಿಸ್ಗೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಟೋಯಿಂಗ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಅದಾದಮೇಲೂ ಕೂಡ ಅದಕ್ಕೆ ಸ್ಪಷ್ಟನೆ ಅಥವಾ ಸಮರ್ಥನೆ ಯಾವುದನ್ನು ಕೂಡ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಅನ್ನೋದಾದರೆ ಇಂಥ ಅನಾಥ ವಾಹನಗಳನ್ನು ಹರಾಜಿನ ಮೂಲಕ ಮಾರಾಟ ಮಾಡುವಂಥ ಕಾರ್ಯನೂ ಕೂಡ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕಂಜಕ್ಷನ್ಗೆ ಬಹಳಷ್ಟು ದೊಡ್ಡ ಅಪಾಯ ಆಗಿರುವಂಥ ಈ ಅನಾಥ ವಾಹನಗಳಿಂದವೆ ಇವುಗಳನ್ನು ತೆರವು ಮಾಡುವಂಥ ಕಾರ್ಯಕ್ಕೂ ಕೂಡ ಇವತ್ತು ಮುಂದಾಗ್ತಾ ಇದ್ದಾರೆ. 9:45ಕ್ಕೆ ಕ್ವೀನ್ಸ್ ರಸ್ತೆಯಲ್ಲಿರುವಂಥ ಸಿಗ್ನಲ್ ಏನಿದೆ ಅಲ್ಲಿಂದ ಕಾರ್ಯಾಚರಣೆಯನ್ನು ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅದರ ಜೊತೆಗೆ ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ಗಳು ಪ್ರತಿಯೊಬ್ಬರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಓಕೆ ಶರಣು ಹಂಪಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ನಮ್ಮ ಪ್ರತಿನಿಧಿ ಮಾದೇಶ್ ಉಪ್ಪಾರಪೇಟೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಏನಾದರೂ ಒಂದು ಅಂಕಿಅಂಶ ಇದೆಯಾ ಪೊಲೀಸ್ ಇಲಾಖೆ GBAಗೆ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ವಾಹನಗಳಿದಾವೆ ಅನ್ನುವಂಥದ್ದು? ಅದರ ಜೊತೆಗೆ ಸಾರ್ವಜನಿಕರು ಯಾವ ರೀತಿಯಾಗಿ ಅವ್ರ ಮನೆ ಮುಂದೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅನಾಥ ವೆಹಿಕಲ್ಗಳು ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೋದಂತೆ. ಮತ್ತೊಂದು ಕಡೆ ಇದು ಬರೀ ಮೇನ್ ರೋಡ್ಗಳೆಲ್ಲ ಅಥವಾ ಬೆಂಗಳೂರಿನಲ್ಲಿ ಎಲ್ಲೇ ಇದ್ರೂ ಈ ರೀತಿಯ ಅನಾಥ ವಾಹನಗಳು ಅವನ್ನು ಕೂಡ ತೆರವು ಮಾಡಲಾಗುತ್ತೆ. ರೋಡ್ ಸೈಡ್ನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂಥದ್ದು ಬೆಂಗಳೂರಿನಲ್ಲಿ ಸಹಜವಾಗಿ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಒಂದು ಕಡೆ ಆದರೆ ಪಾರ್ಕಿಂಗ್ನ ವಿಚಾರವೂ ಕೂಡ ಸಾಕಷ್ಟು ಸಮಸ್ಯೆ ಇರುತ್ತೆ. ಅಲ್ಲಲ್ಲಿ ಪಾರ್ಕಿಂಗ್ನ ವಿಚಾರ ಅಂದರೆ ಬಾಡಿಗೆ ಮನೆಯಲ್ಲಿರುವಂಥವರಾಗಿರ್ಬೋದು, ಕಾರನ್ನು ಖರೀದಿ ಮಾಡಿರ್ತಾರೆ ಅಥವಾ ಬೈಕ್ಗಳನ್ನು ಖರೀದಿ ಮಾಡಿರ್ತಾರೆ, ಅವರಿಗೆ ಸರಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆ ತಮ್ಮ ಬಿಲ್ಡಿಂಗ್ನಲ್ಲಿ ಇಲ್ಲಾಂದರೆ ಅಕ್ಕಪಕ್ಕದ ರಸ್ತೆಗಳಲ್ಲಾಗಿರ್ಬೋದು ಮತ್ತು ಮುಖ್ಯ ರಸ್ತೆಗಳಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆಗಾಗ ನಿಲ್ಲಿಸಿ ತೆಗೆಯುವಂಥದ್ದು ಒಂದು ಕಡೆ ಆದರೆ ಡೆಡ್ ಪಾರ್ಕಿಂಗ್ ಮಾಡುವಂಥದ್ದು ಕೂಡ ಹಲವು ಕಡೆ ಇದೆ. ಇದು ಮೇನ್ ರೋಡ್ನಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಒಂದಷ್ಟು ಏರಿಯಾಗಳಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು ಇರುತ್ತೆ. ಯಾಕಂದರೆ ಕೆಲವೊಂದು ಏರಿಯಾಗಳಲ್ಲಿ, ಮಲ್ಲೇಶ್ವರಂನಂಥ ಏರಿಯಾಗಳಲ್ಲಿ ಗಮನಿಸಿದರೆ ನಾವು ಕೆಲವೊಂದು ಕಡೆ ಪಾರ್ಕಿಂಗ್ಗೆ ಜಾಗಗಳಿದೆ, ಅಲ್ಲಿ ಕಾರುಗಳನ್ನು ತಂದು ಹಲವು ದಿನಗಳ ಕಾಲ ತಿಂಗಳಾನುಗಟ್ಟಲೆ ನಿಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಕೆಲ ಸಾರ್ವಜನಿಕರು ಮಾಡ್ತಾರೆ. ಅಂತಹ ವಾಹನಗಳನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದರೆ ಅವುಗಳಿಂದಲೂ ಕೂಡ ಆಯಾ ಏರಿಯಾಗಳಲ್ಲಿ, ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಓಡಾಟ ಮಾಡುವಂಥ ವೆಹಿಕಲ್ಗಳಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಮತ್ತು ತೊಂದರೆ ಆಗ್ತಿದೆ ಅಂಥೇಳಿ ಹಲವು ದೂರುಗಳು ಈಗಾಗಲೇ ಸಂಚಾರಿ ಪೊಲೀಸರಿಗೂ ಕೂಡ ಬರ್ತಿತ್ತು. ಆ ಒಂದು ವಿಚಾರವನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿದೆ ಮತ್ತು GBA ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಮಾಮೂಲಿಯಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವೆಹಿಕಲ್ಗಳು ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ, ಅನಾವಶ್ಯಕವಾಗಿ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅಲ್ಲದೆ ಬೇರೆ ಬೇರೆ ಅಡ್ಡ ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಡೆಡ್ ಪಾರ್ಕಿಂಗ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅಂತಹ ವೆಹಿಕಲ್ಗಳನ್ನು ಕೂಡ ಟೋ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯಿಂದ ಮಾಡಲಾಗುತ್ತೆ. ಈಗಾಗಲೇ ಪ್ರಮುಖ ಏರಿಯಾಗಳು ಮಲ್ಲೇಶ್ವರಂ ಆಗಿರ್ಬೋದು, JP ನಗರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಪ್ರಮುಖ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಡೆಡ್ ಪಾರ್ಕಿಂಗ್ ಮಾಡಲಾಗಿದೆ ಅಂತಹ ಏರಿಯಾಗಳನ್ನು ಗುರುತು ಮಾಡುವಂಥ ಕೆಲಸವನ್ನು ಈಗಾಗಲೇ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಸಂಚಾರಿ ಪೊಲೀಸರಿಗೆ ಒಂದು ಅಂದಾಜು ಇರುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಸಿಗ್ನಲ್ಗಳಾಗಿರ್ಬೋದು, ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ವಾಹನಗಳನ್ನು ನಿಲ್ಲಿಸ್ತಾರೆ ಮತ್ತು ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿದೆ, ಆ ಒಂದು ವಿಚಾರವನ್ನು ಸಂಚಾರಿ ಪೊಲೀಸ್ ಇಲಾಖೆಗೆ ಮಾಹಿತಿ ಇರುತ್ತೆ. ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. GBA ಅಧಿಕಾರಿಗಳು ಹಲವು ದಿನಗಳಿಂದಲೂ ಕೂಡ ಎಲ್ಲೆಲ್ಲಿ ಡೆಡ್ ಪಾರ್ಕಿಂಗ್ ಮಾಡಲಾಗಿದೆ ಅಂತ ವಾಹನಗಳನ್ನು ಗುರುತಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ಮನವಿ ಆಧಾರದ ಮೇಲೆ ಸಂಚಾರಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪ್ರಮುಖ ಏರಿಯಾಗಳನ್ನು, ಪ್ರಮುಖ ಸ್ಥಳಗಳನ್ನು ಈಗಾಗಲೇ ಗುರುತು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಡೆಡ್ ಪಾರ್ಕಿಂಗ್ ವೆಹಿಕಲ್ಗಳನ್ನು ಪಾರ್ಕ್ ಮಾಡಲಾಗುತ್ತೆ ಅಲ್ಲಿ ಹೋಗಿ ಫಸ್ಟು ವೀಲ್ ಕ್ಲ್ಯಾಂಪ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದನ್ನು ಆ ಒಂದು ವೆಹಿಕಲ್ಗೆ ನೋಟಿಸನ್ನು ಕೂಡ ಅಂಟಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅದಾದಮೇಲೆ 7 ದಿನಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ ಆ ಒಂದು ಸ್ಥಳದಿಂದ ವಾಹನವನ್ನು ತೆರವು ಮಾಡೋದಕ್ಕೆ. ಒಂದು ವೇಳೆ 7 ದಿನಗಳ ಕಾಲ ಅವರು ತೆರವು ಮಾಡಿಲ್ಲ ಅಂದರೆ ನಂತರ ಇವತ್ತಿನಿಂದ ಶುರುವಾಗ್ತಾ ಇದೆಯಲ್ಲ, ಯಾವ ರೀತಿಯಾಗಿ ಈ ಒಂದು ಅಭಿಯಾನ ಸಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಮಾದೇಶ್, ಹಾಗೆ ಶರಣು ಹಂಪಿ, ನೀವೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಾಗಿ.